ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ನನ್ನ VIPs ಎಲ್ರಿಗೂ ನಮಸ್ಕಾರ. ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನಾಯ್ತು ಅಂತ ಒಂದು ಬ್ರೀಫ್ ಮಾಡ್ಬಿಡ್ತೀನಿ. ಫಸ್ಟ್ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಾಗ 4 ಆಪ್ಷನ್ ಕೊಟ್ವಿ. 62 ಲಕ್ಷ ಜನ ನಮ್ಗೆ ವೋಟ್ ಬಂತು. ಅದರಲ್ಲಿ ಸರಿಸುಮಾರು ಒಂದು 28,60,000 ವೋಟ್ ಏನೋ ಟ್ರೈಲರ್ 1ಗೆ ಅಂತ ಬಂತು. ಈಗ ಮೊನ್ನೆ DA ಎಲ್ಲ ಮಾಡಿಸಿ ಟ್ರೈಲರ್ 1 ರೆಡಿ ಇದೆ. ಇದೇ 5ನೇ ತಾರೀಕು ಮುಂಬೈಯಲ್ಲಿ ಸಂಜೆ 5:55 ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ವಿಶೇಷ ಏನು ಅಂದ್ರೆ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮ್ ಆಗಿ ಕೂತ್ಕೊಂಡಾಗ ಇದನ್ನ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ವೀಸಾಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇತ್ತು. ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಲೆಟರ್ ಎಲ್ಲ ತಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು 29ನೇ ತಾರೀಕು ಮಾಡ್ಬೇಕಾಗಿತ್ತು. ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯ್ತು. 5ನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ. ಸರಿಸುಮಾರು ಒಂದು 21 ಕಂಟ್ರೀಸ್ ಇಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ಈಜಿಪ್ಟ್ ಇಂದ, ದುಬೈ, ಓಮನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಸೌತ್ ಆಫ್ರಿಕಾ, ಜಪಾನ್, ಕೊರಿಯಾ, ರಷ್ಯನ್, USA, ಚೈನಾ, ಹಿಂಗೆ ಹಾಂಗ್ಕಾಂಗ್, ಮಲೇಷ್ಯಾ, ಸಿಂಗಾಪುರ್, ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾ, ಬಾಂಗ್ಲಾದೇಶ್, ಕೊಲಂಬಿಯಾ. ಈ ತರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ಅಂಡ್ ನಮ್ಮ ಕರ್ನಾಟಕದಿಂದನೂ ಬರ್ತಾ ಇದ್ರೆ, ತಮಿಳುನಾಡು, ಆಂಧ್ರ, ಹಂಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನ್ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಾಟಮ್ ಲೈನ್ ಇಷ್ಟೇ, ಟು ರೀಚ್ ಔಟ್ ಪೀಪಲ್. ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು. ಮತ್ತೆ ಏನಾದ್ರೂ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ಎಲ್ರೂ ಬೆಂತಡ್ತೀರ ಅಂತ ನಂಬಿದ್ದೀವಿ. 5ನೇ ತಾರೀಕು ನಿಮ್ಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ. 4ನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಒಂದೇ, ಫಸ್ಟ್ ನಮ್ಮ ಕನ್ನಡದವ್ರಿಗೆ ತೋರಿಸ್ಬೇಕು ಅಂತ. ನಮ್ಮ ವೀರೇಶ್ ಥಿಯೇಟರ್ ಅಲ್ಲಿ ಮಧ್ಯಾಹ್ನ 1 ಗಂಟೆಗೆ ಶೋ ಇರುತ್ತೆ. ಬುಕ್ ಮೈ ಶೋ ಅಲ್ಲಿ ನಮ್ಗೆ 2ನೇ ತಾರೀಕಿಂದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಮೇಡಮ್, ಗಂಡ ಹೆಂಡತಿ ಜಗಳದ ಮಧ್ಯೆಯಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದಿರಲ್ಲ, ಹಂಗಲ್ಲ ಏನೋ ಆಗಿಲ್ಲ. ಕೂಸ್ನ ಇಬ್ರು ಹೆಗ್ಲ ಮೇಲೆ ಹೊತ್ಕೊಂಡೆ ಮೆರೆಸ್ತಾ ಇದಾರೆ ಮೇಡಮ್. 5ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಇಲ್ಲ ಫಸ್ಟ್ ಬ್ರೋ, ನಾವೆಲ್ಲರಿಗೂ ಗೊತ್ತಿರಂಗೆ ಅಕ್ಟೋಬರ್ ಆದ್ಮೇಲೆ ಡಿಸೆಂಬರ್ ಬರೋದು. ಕರೆಕ್ಟ್. ಅಕ್ಟೋಬರ್ ಅಲ್ಲಿ ಮಾರ್ಟಿನ್ ರಿಲೀಸ್ ಆಗುತ್ತೆ, ಡಿಸೆಂಬರ್ ಅಲ್ಲಿ KD ರಿಲೀಸ್ ಆಗುತ್ತೆ. ಅಲ್ಲ, 2 ಕ್ಲೋಸ್ಡ್ ಕಾಲ್ ಇದೆಯಲ್ಲ ಸರ್, 2 ಹತ್ತತ್ರನೇ ಇದೆಯಲ್ಲ. ಒಂದು 2 months ಗ್ಯಾಪ್ ಇರೋದು. ಅವ್ರು ಮುಂಚೆನೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ರೆ KD ಅವರು. ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದೀವಿ ಅಷ್ಟೇ. ಇದು ಹತ್ರ ಬಂತಾರ ರಿಲೀಸ್ಗೆ ಅಷ್ಟೇ, ಏನ್ ಕನ್ಫ್ಯೂಷನ್ಸ್ ಏನಿಲ್ಲ ಸರ್. ಏನ್ 9 ಎಕ್ಸ್ಪ್ರೆಷನ್ ಅಂತ, ನವರಸ ಅಂತ ಏನ್ ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ. ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ. ಅಂಡ್ ಇನ್ನು ಶಾರ್ಟ್ ಕಟ್ ಆಗಿ ನಾವು ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಮಾಡ್ತಾ ಇದೀವಿ. ಒಂದು ಚಿಕ್ಕ ಡ್ರಾಮಾ ಇದೆ, ಅದು ಎಲ್ರಿಗೂ ಅರ್ಥ ಆಗಂಗಿರುತ್ತೆ ಸರ್. ಇಟ್ ಈಸ್ ಯೂನಿವರ್ಸಲ್ ಥೀಮ್. ಸರ್, ಆಕ್ಚುಲಿ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ ಗಳೆಲ್ಲ ತುಂಬಾ ಇಂಪ್ರೆಸಿವ್ ಆಗಿದ್ವು. ಇದ್ರಲ್ಲಿ ನಾವೇನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡ್ಬಿಟ್ಟಿದ್ರಿ, ಸಿಕ್ಕಾಬಟ್ಟೆ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ. ಈ ಸಿನಿಮಾನಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಆಗ್ಲೇ ಹೇಳ್ದಂಗೆನೋ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ. ಸ್ಟೋರಿ ಓಹೋ ಅನ್ನಂಗೆಲ್ಲ ಇಲ್ದೆ ಒಂದು ಚಿಕ್ಕ ಸ್ಟೋರಿ ಇದೆ. ಆ ಸ್ಟೋರಿನ ಹೇಳೋ ರೀತಿ, ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮಗಿದೆ, ನಮ್ಮ ಟೀಮ್ ಎಲ್ರಿಗೂ. ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋಂಥ ಫೈಟ್ಸ್, ರವಿವರ್ಮ ಮಾಸ್ಟರ್ ಆಗಿರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು. ಈ ತರ ಕ್ಲೈಮ್ಯಾಕ್ಸ್ ನಿಮ್ಗೆ ಆಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಮ್ ಇದು. ಅರ್ಜುನ್ ಸರ್,